ಹಾಯ್ ಹೆಲೋ ನಾವು ಮತ್ತು ನಮ್ಮ ಕುಟುಂಬದವರು ಸೇರಿ ನಾಗ ಪ್ರತಿಷ್ಠಾಪನೆಯನ್ನ ಮಾಡಿದ್ವಿ. ಎಲ್ಲಿ ಮಾಡಿದ್ವಿ, ಹೇಗೆಲ್ಲ ಮಾಡಿದ್ವಿ ಅಂತ ತಿಳಿಸ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ನಾವು ಮತ್ತು ನಮ್ಮ ಪರಿವಾರದ ಎಲ್ಲ ಸದಸ್ಯರು ಸೇರಿ ತೀರ್ಮಾನ ಮಾಡಿ ಒಂದು ದಿನ ನಾಗ ಪ್ರತಿಷ್ಠಾಪನೆಯನ್ನ ಮಾಡೋಣ ಅಂತ ಪ್ಲಾನ್ ಮಾಡಿಕೊಂಡು ಆಂಜನೇಯ ದೇವಸ್ಥಾನದಲ್ಲಿ ಮಾಡ್ತಾ ಇದೀವಿ. ನೋಡ್ತಾ ಇರ್ಬೋದು, ವಿಧಿವಿಧಾನಗಳೊಂದಿಗೆ ನೀಟಾಗಿ ಪೂಜೆಯನ್ನ ಮಾಡ್ತಾ ಇದೀವಿ. ವರ್ಷಕ್ಕೊಮ್ಮೆ ನಾಗರನ್ನ ಮಾಡ್ಬೇಕಲ್ವಾ, ಹಾಗಾಗಿ ನಮ್ಮ ಕುಟುಂಬದವರೆಲ್ಲ ಸೇರಿ ಒಂದೇ ಕಡೆ ನಾಗರನ್ನ ಮಾಡೋಣ ಅಂತ ಮೊದಲಿಗೆ ಈ ರೀತಿಯಾಗಿ ಪೂಜೆಯನ್ನ ಮಾಡ್ಕೊಂಡ್ವಿ. ನಾಗ ಪ್ರತಿಷ್ಠಾಪನೆ ತುಂಬಾ ಚೆನ್ನಾಗಿ ಆಯ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾಗಪ್ಪ ಅಂತ. ಎಲ್ಲ ಪೂಜೆ ಮುಗಿದ್ಮೇಲೆ 48 ದಿನ ಪ್ರತಿಯೊಬ್ಬರು ಸಹ ದಿನ ಒಬ್ಬೊಬ್ರು ಬಂದು ಪೂಜೆಯನ್ನ ಮಾಡ್ಬೇಕಾಗುತ್ತೆ. ಹಾಗಾಗಿ ನಮ್ಮ ಕುಟುಂಬದವರೆಲ್ಲರೂ ಸೇರಿ ದಿನ ಒಬ್ಬೊಬ್ರು ಬಂದು 48 ದಿನ ಒಂದು ದಿನ ತಪ್ಪದೆ ಪೂಜೆಯನ್ನ ಮಾಡಿದ್ವಿ. ಹಾಗೆ ನಮ್ಮ ಸರದಿಯು ಸಹ ಬಂತು. ನಾವು ಸಹ ಇಲ್ಲಿಂದ ಊರಿಗೆ ಹೋಗಿ ನಾಗರ ಪ್ರತಿಷ್ಠಾಪನೆ ಮಾಡಿದ್ರಲ್ವಾ, ಸೊ ಹಾಗಾಗಿ ನಾವು ಸಹ ಪೂಜೆಯನ್ನ ಕುಟುಂಬ ಸಮೇತವಾಗಿ ಮಾಡ್ತಾ ಇದ್ದೀವಿ. ನಾನು ಮೊದಲಿಗೆ ಕಲ್ಲನ್ನ ನೀಟಾಗಿ ನೀರಿನಿಂದ ಚೆನ್ನಾಗಿ ತೊಳೆದು ಅರಿಶಿಣದೊಂದಿಗೆ ಹಾಲನ್ನು ಮಿಕ್ಸ್ ಮಾಡಿ ಈ ರೀತಿಯಾಗಿ ಕಲ್ಲಿಗೆಲ್ಲ ಅರಿಶಿಣವನ್ನ ಹಚ್ತಾ ಇದ್ದೀವಿ. ನಾಗಪ್ಪನ ಪೂಜೆ ಅಂದ್ರೆ ತುಂಬಾ ಭಯ ಅನ್ಸುತ್ತೆ, ಮತ್ತೆ ವಿಧಿವಿಧಾನಗಳೊಂದಿಗೆ ನೀಟಾಗಿ ಮಾಡಬೇಕು. ಮತ್ತೆ ಏನೋ ಒಂಥರ ಖುಷಿ ದೇವರ ಪೂಜೆಯನ್ನ ಈ ರೀತಿಯಾಗಿ ಮಾಡೋದ್ರಿಂದ. ಸೊ ಎಲ್ಲರೂ ಮುಂಚಿತವಾಗಿನೇ ಒಬ್ಬೊಬ್ರು ಒಂದೊಂದು ದಿನ ಹೆಸರನ್ನ ಕೊಟ್ಕೊಂಡು ಮಾಡ್ತಾ ಇದ್ರು. ಸೊ ಹಾಗಾಗಿ ನಮಗೂ ಒಂದು ದಿನ ಟೈಮನ್ನು ಬಿಡುವು ಮಾಡಿಕೊಂಡು ನಾವು ಸಹ ಒಂದು ದಿನ ಪೂಜೆಯನ್ನ ಮಾಡಿಸೋದಕ್ಕೆ ಹೆಸರನ್ನ ಬರ್ಸಿದ್ವಿ. ನಂತರ ದೇವರಿಗೆ ಅರಿಶಿನ ಕುಂಕುಮವನ್ನ ಇಡ್ತಾ ಇದ್ದೀನಿ. ನಾವು ಪ್ರತಿ ವರ್ಷ ದಸರಾ ಹಬ್ಬದಲ್ಲಿ ನಾಗಪ್ಪನ ಮಾಡ್ತೀವಿ. ನೋಡ್ತಾ ಇರ್ಬೋದು, ದೇವರನ್ನ ನೀಟಾಗಿ ಅಲಂಕಾರ ಮಾಡಿದ್ವಿ ಹೂವಿನಿಂದ. ಅದಾದ್ಮೇಲೆ ದೇವರಿಗೆ ನೈವೇದ್ಯವನ್ನ ಇಡ್ತಾ ಇದೀವಿ. ನಾವು ಪ್ರತಿ ವರ್ಷ ನಾಗಪ್ಪನ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಾಗಿನೇ ನಾಗರ ಪ್ರತಿಷ್ಠಾಪನೆ ಮಾಡಿದಾಗಲೂ ಸಹ ಅದೇ ರೀತಿಯಾಗಿನೇ ಪೂಜೆಯನ್ನ ಮಾಡ್ತಾ ಇದೀವಿ. ಇದು ನಮ್ಮ ಕುಟುಂಬ ಅಂದ್ರೆ ಮಲ್ಲಿಗೆ ಕುಟುಂಬ ಅಂತ. ಸೊ ನಮ್ಮ ಮಲ್ಲಿಗೆ ಪರಿವಾರದವರೆಲ್ಲ ಕೂಡಿ ನಾಗ ಪ್ರತಿಷ್ಠಾಪನೆಯನ್ನ ಮಾಡಿಸಿರೋದು. ನೋಡಿ, ಫೈನಲ್ ಆಗಿ ದೇವರಿಗೆ ಅಲಂಕಾರ ನೈವೇದ್ಯ ಎಲ್ಲವನ್ನ ಇಟ್ಟಿದ್ದೀವಿ. ಈಗ ಪೂಜೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಏನೋ ಒಂಥರ ಖುಷಿ ಅನ್ಸುತ್ತೆ ನಾಗಪ್ಪನ ಪೂಜೆ ಮಾಡೋದ್ರಿಂದ. ನಾನು ಮೊದಲಿಗೆ ಪೂಜೆ ಮಾಡಿದೆ, ನಂತರ ನನ್ನ ಮಗಳು ಮತ್ತು ಹಸ್ಬೆಂಡು ಮತ್ತು ನಮ್ಮ ಅತ್ತೆ ಎಲ್ಲರೂ ಸಹ ಪೂಜೆ ಮಾಡಿದ್ವಿ. ಇನ್ನು ನನ್ನ ಚಾನಲ್ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಗಳು ಮತ್ತು ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರೂ ಸಹ ಸಿಂಗಲ್ ಆಗಿ ಪೂಜೆಯನ್ನ ಮಾಡಿ ನಂತರ ಒಟ್ಟೊಟ್ಟಿಗೆ ಒಮ್ಮೆ ಪೂಜೆಯನ್ನ ಮಾಡಿದ್ವಿ. ನಂತರ ದೇವರಿಗೆ ಹಾಲನ್ನ ಎರೆದ್ವಿ. ಹಾಲು ಮತ್ತು ತುಪ್ಪವನ್ನ ಈ ರೀತಿಯಾಗಿ ಒಂದು ಬಾಕ್ಸ್ನಲ್ಲಿ ತಗೊಂಡು ಬಂದು ಸ್ವಲ್ಪ ಸ್ವಲ್ಪ ಹಾಲನ್ನ ಹಾಕಿದ್ವಿ ದೇವ್ರ ಮೇಲೆ. ನಂತರ ದೇವ್ರ ಮೇಲೆ ಹಾಕಿರುವಂತಹ ದಾರವನ್ನ ತಗೊಂಡು ಕೈಗೆ ದೇವ್ರ ಮೇಲಿರುವಂತಹ ಹೂವನ್ನ ತಗೊಂಡು ಕೈಗೆ ಕಟ್ಕೊಂಡ್ವಿ. ಸೊ ಈ ರೀತಿಯಾಗಿ ನಾವು ಸಹ ಒಂದು ದಿನ ದೇವರ ಪೂಜೆಯನ್ನ ಹೋಗಿ ಮುಗಿಸ್ಕೊಂಡು ಬಂದ್ವಿ. ತುಂಬಾ ಖುಷಿ ಅನ್ನಿಸ್ತು. ಅದಾದ್ಮೇಲೆ ಫೈನಲ್ 48 ಡೇಸ್ಗೆ ಎಲ್ಲರೂ ಸಹ ಪ್ಲಾನ್ ಮಾಡಿಕೊಂಡು ಒಂದೇ ರೀತಿಯಾಗಿ ಸೀರೆಯನ್ನ ಉಟ್ಕೊಳ್ಳೋಣ ಅಂತಂದ್ಬಿಟ್ಟು ನಮ್ಮ ಮಲ್ಲಿಗೆ ಕುಟುಂಬದ ಎಲ್ಲ ಲೇಡೀಸು ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಎಲ್ಲರೂ ಸಹ ಒಂದೇ ರೀತಿಯಾಗಿ ಸೀರೆಯನ್ನ ತಗೊಂಡು ಉಟ್ಕೊಂಡಿದ್ವಿ. ಹಾಗಾಗಿ ಎಲ್ಲರೂ ಸಹ ಮೊದಲಿಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು. ಸೊ ನಾವೆಲ್ಲ ರೆಡಿಯಾಗಿ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಈಗ ಬನ್ನಿ ಹೋಗೋಣ ದೇವಸ್ಥಾನದ ಹತ್ರ. ನೋಡ್ತಾ ಇರ್ಬೋದು, ಹೋಗುವಷ್ಟರಲ್ಲಿ ಎಷ್ಟು ಚೆನ್ನಾಗಿ ರಂಗೋಲಿಯನ್ನ ಹಾಕಿದ್ರು ಮತ್ತೆ ನೀಟಾಗಿ ಡೆಕೋರೇಷನ್ ಎಲ್ಲ ಮಾಡಿಸಿದ್ರು.
ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲಿ ಮಾತ್ರ ತುಂಬ ಚೆನ್ನಾಗಿ ಹಾಕಿದ್ರು. ಸೊ ನಾವು ಹೋದಾಗ ಇನ್ನು ಯಾರೂ ಬಂದಿರಲಿಲ್ಲ. ಅಲ್ಲೇ ಪಕ್ಕದಲ್ಲಿದ್ದಂತಹ ಪಂಚಮುಖಿ ಆಂಜನೇಯನಿಗೆ ಕೈ ಮುಕ್ಕೊಂಬರೋಣ ಅಂತ ಹೋಗಿದ್ವಿ. ನಂತರ ಅಲ್ಲಿ ಮುಗಿದ್ಬಿಟ್ಟು ಬಂದು ಈ ರೀತಿಯಾಗಿ ಹೋಮಕ್ಕೆಲ್ಲ ಪೂಜೆಗೆ ರೆಡಿ ಮಾಡ್ತಾ ಇದ್ವಿ. ಇನ್ನು ಸ್ವಲ್ಪ ಪೂಜಾರು ಬರೋದು ಲೇಟ್ ಆಗುತ್ತೆ ಅಂದ್ರು. ಹಾಗಾಗಿ ಕೆಲವೊಂದನ್ನು ದೀಪ ಹಚ್ಚೋದಕ್ಕೆ ಹೇಳಿದ್ರು ನಮಗೆ. ಸೊ ದೀಪವನ್ನು ಹಚ್ತಾ ಇದ್ವಿ. ಮತ್ತೆ ಇಲ್ಲಿ ಎಲ್ಲ ಚೇರ್ಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಹಾಗೆ ಒಬ್ಬೊಬ್ರೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡ್ತಾ ಇರ್ಬೋದು ಇಲ್ಲಿ ಪಂಚಮುಖಿ ಆಂಜನೇಯನಿಗೆ ಅಭಿಷೇಕ ಮಾಡಿ ಪೂಜೆಯನ್ನ ಮಾಡ್ತಾ ಇದ್ರು. ನಂತರ ಅದಾದ್ಮೇಲೆ ಅಲಂಕಾರ ಮಾಡಬೇಕು ಅಂದ್ರು. ಅಷ್ಟರಲ್ಲಿ ಪೂಜಾರು ಸಹ ಬಂದ್ರು. ಫೈನಲ್ ಡೇ ಆಗಿದ್ರಿಂದ ನಾಗಪ್ಪನಿಗೆ ಮತ್ತೊಮ್ಮೆ ಅಭಿಷೇಕನ ಮಾಡಿ ಪೂಜೆನ ಮಾಡ್ತಾ ಇದ್ರು. ಮೊದಲಿಗೆ ಹಾಲಿನಲ್ಲಿ ಅಭಿಷೇಕ ಮಾಡಿ ನಂತರ ಮೊಸರಲ್ಲಿ ಅಭಿಷೇಕ ಮಾಡಿದ್ರು. ಅದಾದ್ಮೇಲೆ ಬಾಳೆಹಣ್ಣು ಸಕ್ಕರೆಯನ್ನ ಅಭಿಷೇಕ ಮಾಡಿದ್ರು. ನಂತರ ಜೇನುತುಪ್ಪ ನೀರು ಎಲ್ಲದರಿಂದ ಅಭಿಷೇಕವನ್ನ ಮಾಡಿದ್ರು. ಮತ್ತೆ ತುಪ್ಪವನ್ನ ಹಾಕಿದ್ರು. ಇದೇ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಅಭಿಷೇಕವನ್ನ ಮಾಡಿದ್ರು. ನಂತರ ಕೆಲವೊಂದು ಪೂಜೆಯನ್ನ ಮಾಡಿದ್ರು. ಏನೋ ಒಂಥರ ಖುಷಿ ಅನ್ಸುತ್ತೆ ನಾಗಪ್ಪನ ಪೂಜೆ ಅಂತ ಅಂದ್ರೆ. ಅದಾದ್ಮೇಲೆ ದೇವರಿಗೆ ನೀಟಾಗಿ ಅಲಂಕಾರವನ್ನ ಮಾಡಿ ಹೂವನ್ನ ಹಾಕ್ತಾ ಇದ್ದಾರೆ. ಸೊ ಅಲ್ಲಿ ನಾವು ಪೂಜೆಗೆ ನಿಂತಿದ್ದವರೆಲ್ಲ ಪೂಜಾರಿಗೆ ಹೆಲ್ಪ್ ಮಾಡ್ತಾ ಇದ್ವಿ. ಹೂವನ್ನ ತಕ್ಕೊಡೋದಾಗಿರ್ಬೋದು, ಕುಂಕುಮ ಅರಿಶಿನವನ್ನ ಕೊಡೋದಾಗಿರ್ಬೋದು, ಎಲ್ಲದಕ್ಕೂ ಸಹ ಹೆಲ್ಪ್ ಮಾಡ್ತಾ ಇದ್ವಿ. ನೋಡಿ ಫೈನಲ್ ಆಗಿ ದೇವರಿಗೆ ಅಲಂಕಾರ ಎಲ್ಲ ಆಯ್ತು. ಈಗ ಪೂಜೆಯನ್ನ ಮಾಡ್ಬೇಕು ಅವರು. ನೋಡಿ ಎಲ್ಲಾ ಲೇಡೀಸ್ಗಳು ಸಹ ಒಂದೇ ರೀತಿಯಾಗಿ ಸೀರೆಗಳನ್ನ ಉಟ್ಕೊಂಡಿದ್ವಿ. ಸೊ ಎಲ್ಲರೂ ಸಹ ದೇವ್ರ ಪೂಜೆಗೆ ವೇಟ್ ಮಾಡ್ಕೊಂತ ಅಲ್ಲೇ ನಿಂತ್ಕೊಂಡಿದ್ವಿ. ನೋಡಿ ಈ ರೀತಿಯಾಗಿ ದೇವರನ್ನ ಅಲಂಕಾರ ಮಾಡಿದ್ರು. ಮೊದಲಿಗೆ ಒಂದು ಮಂಗಳಾರತಿಯನ್ನ ಮಾಡಿದ್ರು. ನಂತರ ಅದಾದ್ಮೇಲೆ ಇಲ್ಲಿ ನವಗ್ರಹ ಪೂಜೆಯನ್ನ ಮಾಡ್ತಾ ಇದ್ರು. ಸೊ ನವಗ್ರಹ ಪೂಜೆಗೆ ಎಲ್ಲ ದಂಪತಿಗಳು ಸಹ ಕೂತ್ಕೊಂಡಿದ್ರು. ಸೊ ನವಗ್ರಹದ ಪೂಜೆಯನ್ನ ಎಲ್ಲ ದಂಪತಿಗಳು ಸೇರಿ ಮಾಡಿದ್ವಿ. ಒಬ್ರು ಮೇನ್ ಆಗಿ ಮಾಡ್ತಾ ಇದ್ರು. ಸೊ ಎಲ್ಲ ಮಿಕ್ಕಿದವರೆಲ್ಲ ಅವರ ಕೈಯನ್ನ ಇಟ್ಕೊಳ್ತಾ ಇದ್ವಿ. ಎಷ್ಟು ಜನ ಆಗುತ್ತೋ ಅಷ್ಟು ಜನ ಕೂತ್ಕೊಂಡಿದ್ವಿ. ಮಿಕ್ಕಿದವರೆಲ್ಲ ನಿಂತ್ಕೊಂಡು ಪೂಜೆಗೆ ಅಟೆಂಡ್ ಆದ್ವಿ. ನೋಡ್ತಾ ಇರ್ಬೋದು ಇಷ್ಟು ಜನ ಸೇರ್ಕೊಂಡು ಮಲ್ಲಿಗೆ ಪರಿವಾರದವರು ನಾಗ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದೀವಿ. ನಂತರ ಫೈನಲ್ ಆಗಿ ನವಗ್ರಹ ಪೂಜೆ ಮುಗಿತು. ಎಲ್ಲರೂ ಸಹ ಕೈಗೆ ಕಂಕಣವನ್ನ ಕಟ್ಕೊಂಡ್ವಿ. ಅದಾದ್ಮೇಲೆ ಫೈನಲ್ ಆಗಿ ಎಲ್ಲರೂ ಸಹ ಮಂಗಳಾರತಿಯನ್ನ ಮಾಡ್ತಾ ಇದೀವಿ. ನಂತರ ಈಗ ಹೋಮ ಮಾಡಬೇಕಾಗಿತ್ತು. ಅಷ್ಟರಲ್ಲಿ ಆಂಜನೇಯನ ರೆಡಿ ಮಾಡಿದ್ರು. ಸೊ ಅಲ್ಲೂ ಸಹ ಹೋಗಿ ಕೈ ಮುಕ್ಕೊಂಡು ಬಂದ್ವಿ. ನೋಡ್ತಾ ಇರ್ಬೋದು ಈಗ ನೀಟಾಗಿ ತೋರಿಸ್ತಾ ಇದ್ದೀನಿ ದೇವರು ಯಾವ ರೀತಿಯಾಗಿ ರೆಡಿ ಮಾಡಿದ್ರು ಏನು ಅಂತ. ನಂತರ ಇದಾದ್ಮೇಲೆ ಹೋಮ ಇತ್ತು. ಸೊ ಹೋಮವನ್ನು ಸಹ ಎಲ್ಲರೂ ಕುತ್ಕೊಂಡು ಮಾಡಿದ್ವಿ ಜೊತೆಗೆ.
ಹೋಮನು ಸಹ ಫೈನಲ್ ಆಗಿ ಮುಗೀತು. ಮತ್ತೊಮ್ಮೆ ನೋಡ್ತಾ ಇರ್ಬೋದು ಕೆಲವೊಂದು ಪಿಕ್ಸ್ ಅನ್ನ ಹಾಕಿದ್ದೀನಿ ಯಾವ ರೀತಿಯಾಗಿ ಆಯ್ತು ಪೂಜೆ ಮತ್ತೆ ಎಷ್ಟು ಜನ ಎಲ್ಲ ಸೇರಿದ್ವಿ ಅಂತ. ಅದಾದ್ಮೇಲೆ ಕೆಲವೊಂದು ಗ್ರೂಪ್ ಫೋಟೋಗಳನ್ನ ತೆಗೆಸ್ಕೊಂಡಿದ್ವಿ, ಅದರ ಫೋಟೋಗಳನ್ನು ಹಾಕಿದೀವಿ. ಅದಾದ್ಮೇಲೆ ಎಲ್ಲರೂ ಸಹ ಹೋಮಕ್ಕೆ ಈ ರೀತಿಯಾಗಿ ಪ್ರದಕ್ಷಿಣೆಯನ್ನ ಹಾಕಿದ್ವಿ. ನಂತರ ಅಲ್ಲಿ ಭಂಡಾರವನ್ನ ಕೊಟ್ಟಿದ್ರು, ಅದನ್ನ ಇಟ್ಕೊಂಡ್ವಿ. ಈ ರೀತಿಯಾಗಿ ಪ್ರದಕ್ಷಿಣೆ ಹಾಕಿ ದೇವರಿಗೆ ಕೈ ಮುಕ್ಕೊಂಡ್ವಿ. ಆಲ್ಮೋಸ್ಟ್ ಪೂಜೆ ಮುಗಿಯುವಷ್ಟರಲ್ಲಿ 12 ಗಂಟೆ ಆಗೋಯ್ತು. ನಂತರ ಫೈನಲ್ ಆಗಿ ಹೋಮ ಎಲ್ಲ ಮುಗೀತು. ಅದಾದ್ಮೇಲೆ ನಾಗಪ್ಪನಿಗೆ ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿ ಅಕ್ಷತೆ ಕಾಳನ್ನ ಹಾಕಿ ಕೈ ಮುಕ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಪಲಾವ್ ಸಹ ರೆಡಿ ಆಗಿತ್ತು, ಎಲ್ಲರಿಗೂ ಹೊಟ್ಟೆ ಹಸಿತಾ ಇತ್ತು. ಸೊ ಹಾಗಾಗಿ ಮೊದಲಿಗೆ ಎಲ್ಲರೂ ಊಟವನ್ನ ಮಾಡಿದ್ವಿ. ಅದಾದ್ಮೇಲೆ ಕೆಲವೊತ್ತು ಕುತ್ಕೊಂಡು ತಮಾಷೆ ಮಾಡ್ಕೊಂಡು ನಗಾಡ್ಕೊಂಡು ಕೂತಿದ್ವಿ ಎಲ್ಲಾರು ಸಹ. ಅದಾದ್ಮೇಲೆ ಕೆಲವೊಂದು ಈಗಲೇ ಪ್ಲಾನ್ ಮಾಡ್ಕೊಂಡು ಕೂತಿದ್ರು ಎಲ್ಲಾರು. ಸೊ ಯಾರ್ಯಾರಿಗೆ ಆಗುತ್ತೆ ಅವರೆಲ್ಲ ಪ್ಲಾನ್ಗೆ ರೆಡಿ ಆಗ್ತಾ ಇದ್ರು. ಸೊ ಆಗದೆ ಇರೋರು ಸೈಲೆಂಟ್ ಆಗಿ ಕೂತ್ಕೊಂಡಿದ್ವಿ. ನೋಡ್ತಾ ಇರ್ಬೋದು ಎಷ್ಟು ಕಾಮಿಡಿ ಮಾಡ್ಕೊಂಡು ಎಷ್ಟು ನಗಾಡ್ತಾ ಇದ್ದಾರೆ ಅಂತ. ಅದಾದ್ಮೇಲೆ ಫೈನಲ್ ಆಗಿ ಫೋಟೋನ ತೆಗೆಸ್ಕೊಂಡು ಈಗ ಮನೆಗೆ ರೀಚ್ ಆಗ್ತಾ ಇದೀವಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.